ಹಾಯ್ ಆಲ್, ವೆಲ್ಕಮ್ ಟು ದ ವ್ಲಾಗ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. 2025 ಎಲ್ಲರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲದರ ಜೊತೆಗೆ ಸಂತೋಷವನ್ನು ಕೊಡಲಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಟು ಆಲ್. 2024ನಲ್ಲಿ ಏನೆಲ್ಲ ಕಳ್ಕೊಂಡಿದ್ದೀವಿ, ಏನೆಲ್ಲ ಪಡ್ಕೊಂಡಿದ್ದೀವಿ, ಹಾಗೆಯೇ ಯಾವುದೆಲ್ಲ ಪಾಠವನ್ನು ಜೀವನದಲ್ಲಿ ಕಲ್ತಿದ್ದೀವಿ ಅನ್ನೋದನ್ನು ನೆನೆಸ್ಕೊಳ್ತಾ ಈ 2025ನ ಆರಂಭ ಮಾಡೋಣ. ಹಾಗೆ ಈ ಒಂದು 2025 ಈ ಒಂದು ಹೊಸ ವರ್ಷದಲ್ಲಿ ಯಾವ ರೀತಿ ನಾವಿರಬೇಕು, ಈ 24ನಲ್ಲಿ ಕಲ್ತಿರೋಂಥ ಪಾಠನ 25ನಲ್ಲಿ ಯಾವ ಥರ ಬಳಸ್ಕೊಬೇಕು ಅನ್ನೋದು ನೆನಪಲ್ಲಿರಲಿ. ನಾನು ಕೂಡ ಒಂದು ಪ್ಲ್ಯಾನಿಂಗನ್ನು ಮಾಡ್ಕೊಂಡಿದ್ದೀನಿ. ಈ ವರ್ಷ ನಾನು ಏನನ್ನು ಮಾಡಬೇಕು ಅಥವಾ ನನ್ನ ಜೀವನದಲ್ಲಿ ನಾನು ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. 2024ನಲ್ಲಿ ನಾನು ಮೊದಲನೇದಾಗಿ ಕಲ್ತಿರುವಂತಹ ಬಹು ಮುಖ್ಯ ಪಾತ್ರ ಅಂದರೆ ನಮ್ಮ ಜೀವನದಲ್ಲಿ ಬರುವಂತಹ ಪಾತ್ರಗಳ ಬಗ್ಗೆ ಎರಡು ಕ್ಯಾಟಗರಿಯಲ್ಲಿ ಇರ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಒಬ್ಬರು ನಮ್ಮ ಮುಂದೆ ತುಂಬ ಚೆನ್ನಾಗಿ ಮಾತಾಡ್ತಿರ್ತಾರೆ, ಬೆನ್ನ ಹಿಂದೆ ನಮ್ಮ ಬಗ್ಗೆ ತುಂಬಾ ಗಾಸಿಪ್ಗಳನ್ನ ಮಾಡ್ತಾ ಇರ್ತಾರೆ. ಜೊತೆಗೆ ಇನ್ನು ಕೆಲವರು ಇರ್ತಾರೆ ನಮ್ಮ ಮುಂದೆ ಸ್ವಲ್ಪ ಒರಟಾಗಿ ನಡ್ಕೊಂಡ್ರು ನಮ್ಮ ಜೊತೆ ಕಷ್ಟದಲ್ಲಾಗಲಿ ಸುಖದಲ್ಲಾಗಲಿ ನಿಲ್ತಾರೆ. ಸೊ ಈ ಎರಡು ಕ್ಯಾಟಗರಿ ಜನಗಳನ್ನ ನಾನು ಕಂಡೆ 2024ನಲ್ಲಿ. ಯಾರ್ಯಾರು ಯಾವ್ಯಾವ ಕ್ಯಾಟಗರಿಗೆ ಸೇರ್ಕೊತಾರೆ ಅನ್ನೋದನ್ನು ತಿಳ್ಕೊಂಡೆ. ಹಾಗೆ ನಾನು 2024ನಲ್ಲಿ ತುಂಬ ಇಷ್ಟಪಟ್ಟು ತುಂಬ ಪ್ರೀತಿಯಿಂದ ಶುರು ಮಾಡಿದಂಥ ಒಂದು ಸ್ಮಾಲ್ ಬಿಸ್ನೆಸ್ ಗುಣೇಶ್ ಲೇಡೀಸ್ ಫ್ಯಾಷನ್ ಅಂತ ಹೇಳಿ, ಚಿಕ್ಕಪೇಟೆಯಿಂದ ಹೋಲ್ಸೇಲ್ ರೇಟ್ನಲ್ಲಿ ಟಾಪ್, ಲೆಗ್ಗಿನ್ಸ್ ಆಗಿರ್ಬೋದು ಅಥವಾ ಮಕ್ಕಳ ಬಟ್ಟೆಗಳಾಗಿರ್ಬೋದು, ಈ ಥರದ್ದೆಲ್ಲ ಹೋಲ್ಸೇಲ್ ರೇಟ್ನಲ್ಲಿ ನಾನು ಚಿಕ್ಕಪೇಟೆಯಿಂದ ತಂದು ಮನೆಯಲ್ಲೇ ನನಗೆ ಸ್ವಲ್ಪ ಲಾಭವನ್ನು ಇಟ್ಕೊಂಡು ಮಾರ್ತಾಯಿದ್ದೆ. ಸೊ ಈ ಒಂದು ಬಿಸ್ನೆಸ್ ನನಗೆ ತುಂಬ ಚೆನ್ನಾಗಿ ಕೈ ಹಿಡಿತು. ಜೊತೆಗೆ ತುಂಬ ಚೆನ್ನಾಗಿ ಸಕ್ಸಸ್ ಕೂಡ ಆಗ್ತಾಯಿದೆ. ಹಾಗಂತ ಪೂರ್ತಿ ಸಕ್ಸಸ್ ಆಗಿದೆ ಅಂತನೂ ಅಲ್ಲ ಅಥವಾ ಪೂರ್ತಿ ಕೆಳಗೆ ಬಿದ್ದಿದೆ ಅಂತನಲ್ಲ, ಅದು ತಕ್ಕ ಮಟ್ಟಿಗೆ ನಡೀತಾ ಇದೆ. ಸೊ ನಾನು ತುಂಬ ಇಷ್ಟಪಟ್ಟು ತುಂಬ ಕಷ್ಟಪಟ್ಟು ಪ್ರೀತಿಯಿಂದ ಮಾಡಿರೋಂತಹ ಕೆಲಸ ಇದು 2024ನಲ್ಲಿ. ಹಾಗೆ ಇನ್ನು 2025 ಹೊಸ ವರ್ಷ. ಸೊ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಟು ಆಲ್ ಅಂತ ಹೇಳ್ತಾ, ಈ ನ್ಯೂ ಇಯರ್ ಈ ಒಂದು ಹೊಸ ವರ್ಷಕ್ಕೆ ನಾನು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂದರೆ, ನಾನು ಈ ಒಂದು ವರ್ಷದಲ್ಲಿ ಯಾವ ಥರ ಇರಬೇಕು, ಯಾವೊಂದು ಕೆಲಸಗಳನ್ನ ಅಳವಡಿಸ್ಕೋಬೇಕು ಅಥವಾ ನನ್ನಲ್ಲಿರುವಂತಹ ಕೆಲವೊಂದು ಗುಣಗಳನ್ನ ಯಾವುದನ್ನು ಕಡಿಮೆ ಮಾಡ್ಕೋಬೇಕು, ಯಾವುದನ್ನು ಜಾಸ್ತಿ ಮಾಡ್ಕೋಬೇಕು, ಈ ಸಂಬಂಧಪಟ್ಟಂತೆ ಸ್ವಲ್ಪ ಕೆಲವೊಂದು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಹಾಗೆ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಮೊದಲನೇದಾಗಿ ನಾನು ತುಂಬ ಕೋಪ ಮಾಡ್ಕೊತೀನಿ. ಸೊ ಆ ಕೋಪನ ಕಡಿಮೆ ಮಾಡ್ಕೊಬೇಕು ಅನ್ನೋದು ಈ ವರ್ಷದಲ್ಲಿ ಒಂದು ಆಲೋಚನೆ ಇದೆ. ಅದಾದಮೇಲೆ ದುಂದು ವೆಚ್ಚ, ತುಂಬಾ ದುಂದು ವೆಚ್ಚ ಮಾಡ್ತೀನಿ ನಾನು, ಅದೊಂದು ಸ್ವಲ್ಪ ಕಡಿಮೆ ಮಾಡಬೇಕು ಅನ್ನೋ ಒಂದು ಯೋಚನೆ ಇದೆ. ಹಾಗೆ ಜಂಕ್ ಫುಡ್, ತುಂಬಾ ಜಂಕ್ ಫುಡ್ ತಿಂತೀನಿ. ಮನೆಯಲ್ಲಿ ಇರೋ ಹೆಲ್ದಿ ಫುಡ್ಗಿಂತ ಜಾಸ್ತಿ ಜಂಕ್ ಫುಡ್ಡನ್ನೇ ನಾನು ತಿನ್ನೋದು. ಹಾಗಾಗಿ ಅದನ್ನು ಕೂಡ ಕಡಿಮೆ ಮಾಡ್ಕೋಬೇಕು. ಆಮೇಲೆ ಸ್ಟಿಚಿಂಗ್, ಹೌದು ನಾನು ಬ್ಲೌಸ್ ಸ್ಟಿಚಿಂಗ್, ಡ್ರೆಸ್ ಸ್ಟಿಚಿಂಗ್ ಎಲ್ಲ ಮಾಡ್ತೀನಿ. ಅಂದರೆ ಪ್ರಾಪರಾಗಿ ಅದೇ ಕೆಲಸ ಅಂತ ಮಾಡ್ತಾ ಇರಲಿಲ್ಲ ನಾನು, ಏನೋ ಟೈಮ್ ಇದ್ದಾಗ ಮಾಡ್ತಾಯಿದ್ದೆ, ಇಲ್ಲಾಂದರೆ ಸುಮ್ಮನಾಗ್ತಿದ್ದೆ. ಬಟ್ ಈ ವರ್ಷದಲ್ಲಿ ಅದನ್ನು ಒಂದು ವೃತ್ತಿಯನ್ನಾಗಿ ಮಾಡ್ಕೋಬೇಕು ಅನ್ನೋ ಆಲೋಚನೆ ಇದೆ. ಹಾಗೆ ಪ್ರತಿದಿನ ಒಳ್ಳೆ ಕಂಟೆಂಟನ್ನು ಯೂಟ್ಯೂಬ್ ಮುಖಾಂತರ ನಿಮಗೆ ತಿಳಿಸ್ಬೇಕು ಅನ್ನೋ ಒಂದು ಯೋಚನೆ ಕೂಡ ಇದೆ. ಹಾಗೆ ಹೆಚ್ಚು ಗಿಡಗಳನ್ನ ಬೆಳೆಸಬೇಕು ಅನ್ನೋ ಆಸೆ ಕೂಡ ಇದೆ. ನಾವಿರೋದು ರೆಂಟ್ ಹೌಸ್, ಹೆಚ್ಚು ಗಿಡಗಳನ್ನ ಬೆಳೆಸೋದಕ್ಕೆ ಅವಕಾಶ ಕೂಡ ಇಲ್ಲ. ಬಟ್ ಟೆರೇಸ್ ಮೇಲೆ ಆದಷ್ಟು ಬೆಳೆಸೋಣ ಅನ್ನೋ ಯೋಚನೆಯಲ್ಲಿದ್ದೀನಿ. ನೋಡೋಣ ಯಾವ ಥರ ಗಿಡಗಳನ್ನ ಹಾಕ್ತೀನಿ, ಜೊತೆಗೆ ಅದನ್ನೆಲ್ಲ ಯಾವ ಥರ ಕೇರ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋಂತಹ ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಸಾವನದುರ್ಗ. ಹೌದು, ಸಾವನದುರ್ಗ ಲಕ್ಷ್ಮೀನರಸಿಂಹಸ್ವಾಮಿ ನಮ್ಮ ತಂದೆ ಮನೆ ದೇವರು. ಹಾಗಾಗಿ ಪ್ರತಿ ವರ್ಷಕ್ಕೊಮ್ಮೆ ಹೋಗಿ ಪೂಜೆಯನ್ನು ಮಾಡಿಸ್ಕೊಂಡು ಬರ್ತಾ ಇರ್ತೀನಿ. ಜೊತೆಗೆ ಲಕ್ಷ್ಮೀ ದೇವಿಗೆ ಮುಡಿಲಕ್ಕಿಯನ್ನು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀನಿ. ಹಾಗೆ ಈ ವರ್ಷ ಕೂಡ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ತಾಯಿ ಲಕ್ಷ್ಮಿಗೆ ಮುಡ್ಲಕ್ಕಿಯನ್ನು ಕೊಟ್ಟು, ಹಾಗೆ ನನ್ನ ಹಸ್ಬೆಂಡ್ಗೆ ಮತ್ತು ಪಾಪುಗೆ ಮುಡಿ ಕೊಡಬೇಕಾಗಿತ್ತು. ಮುಡಿ ಎಲ್ಲ ಕೊಟ್ಟು ಜೊತೆಗೆ ಉತ್ಸವವನ್ನು ಮಾಡಿಸಿ ಬಂದ್ವಿ. ಉತ್ಸವ ವಿಡಿಯೋ ನನ್ನ ಹತ್ರ ಇಲ್ಲ, ವಿಡಿಯೋ ಆನೇ ಮಾಡಿಲ್ಲ, ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡು. ಬಟ್ ಫೋಟೋಸ್ ಇದೆ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ.
ಜೀವಸಿರಿ ಬರದ ಗಾಣದ ಎಣ್ಣೆ, ಇವರ ಒಂದು ಕಾಂಟ್ಯಾಕ್ಟ್ ನಂಬರನ್ನು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಒಮ್ಮೆ ಚೆಕ್ ಮಾಡಿ ಕಾಲ್ ಮಾಡಿ ನೀವು ವಿಚಾರಿಸ್ಬೋದು. ಹಾಗೆ ಇವರು ಆನ್ಲೈನ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಅಡ್ರೆಸ್ ಹಾಗೆ ಕಾಂಟ್ಯಾಕ್ಟ್ ನಂಬರನ್ನು ನೀವು ಕೊಟ್ಟರೆ ಕೊರಿಯರ್ ಮುಖಾಂತರ ಪ್ರಾಡಕ್ಟನ್ನು ನಿಮ್ಮ ಬಳಿ ತಲುಪಿಸ್ತಾರೆ. ಹಾಗೆ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ಜಾಗ. ಎಣ್ಣೆ, ಗಾಣದ ಎಣ್ಣೆ ಅಂತ ಬಂದಾಗ ತುಂಬಾ ಜಿಡ್ಡಿರುತ್ತೆ. ಸೊ ಅಲ್ಲಿ ಎಣ್ಣೆನ ತಯಾರಿಸ್ತಾರೆ ಅಂತ ಯಾವುದೇ ಒಂದು ಚಿಕ್ಕ ಕ್ಲೂ ಕೂಡ ಸಿಗಲ್ಲ. ನಾವು ಪ್ರಾಡಕ್ಟ್ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ಅಷ್ಟು ನೀಟಾಗಿ ಜಾಗನ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಇವರು ಯಾವುದೇ ರೀತಿಯಾದಂತಹ ಗ್ಯಾಸ್ ಸ್ಟವನ್ನು ಬಳಸೋದಿಲ್ಲ. ಕಂಪ್ಲೀಟ್ ಪ್ರೋಸೆಸನ್ನು ಒಲೆ ಮೇಲೆ ಮಾಡ್ತಾರೆ. ಏನಾದರೂ ಉರಿಬೇಕು ಅಂದರೆ ಅಥವಾ ಕುದಿಸ್ಬೇಕು ಅಂತಿದ್ರೆ ಎಲ್ಲ ಪ್ರೋಸೆಸನ್ನು ಒಲೆ ಮೇಲೆ ಮಾಡ್ತಾರೆ. ಯಾವುದೇ ರೀತಿಯಾದಂತಹ ಗ್ಯಾಸ್ ಸ್ಟವನ್ನು ಬಳಸೋದಿಲ್ಲ. ಹಾಗೆ ಇವ್ರ ಹತ್ರ ಏನೆಲ್ಲ ಪ್ರಾಡಕ್ಟ್ಗಳು ಸಿಗುತ್ತೆ ಅನ್ನೋದಾದರೆ ಕೊಬ್ಬರಿ ಎಣ್ಣೆ, ಹುಚ್ಚೆಳ್ಳೆಣ್ಣೆ, ಎಳ್ಳೆಣ್ಣೆ, ಹರಳೆಣ್ಣೆ, ರಾಜಮುಡಿ ಅಕ್ಕಿ, ನಾಟಿ ಬೆಲ್ಲ, ಇದಿಷ್ಟು ಇವ್ರ ಹತ್ರ ಸಿಗುತ್ತೆ. ಇದೆಲ್ಲ ಕೊರಿಯರ್ ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡಿ ಇಟ್ಟಿರೋ ಅಂಥದ್ದು ಕಡಲೆಕಾಯಿ ಎಣ್ಣೆ ಹಾಗೆ ಕೊಬ್ಬರಿ ಎಣ್ಣೆ 1 ಲೀಟರ್ನಷ್ಟು, ಹರಳೆಣ್ಣೆ, ಹಾಗೆ ಅಲ್ಲಿ ಕಡಲೆಕಾಯಿ ಎಣ್ಣೆಯನ್ನು ಮಾಡ್ತಾಯಿದ್ರು. ಹಾಗೆ ಅವರ ಅಡ್ರೆಸ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಹೋಗಿ ಕೂಡ ಪ್ರಾಡಕ್ಟನ್ನು ನಿಮಗೆ ಯಾವ ಎಣ್ಣೆ ಬೇಕು ತೊಗೊಂಡು ಬರ್ಬೋದು. ಯಾವುದೇ ರೀತಿಯಾದಂತಹ ಚೌಕಾಸಿ ₹1 ಮಾಡಲ್ಲ. ಅದು ಕೊಬ್ಬರಿ ಎಣ್ಣೆ. ಹಾಂ